ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಚೀನಾ ನಾಗರಿಕತೆಯ ಲಕ್ಷಣಗಳು ಮತ್ತು ಚೀನಾ ನಾಗರಿಕತೆಯ ಕೊಡುಗೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ನಾವು ಇಂದಿನ ತರಗತಿಯಲ್ಲಿ ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ ಮತ್ತು ಅವರ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ 4ನೇ ಅಧ್ಯಾಯ ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ ಮತ್ತು ಅವುಗಳ ಕೊಡುಗೆಗಳು. ಇದರಲ್ಲಿ ನಾವು ಮೊದಲನೇದಾಗಿ ಗ್ರೀಕ್ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಗ್ರೀಕರ ಕೊಡುಗೆಗಳ ಬಗ್ಗೆ ತಿಳಿತಾ ಹೋಗೋಣ. ಗ್ರೀಕ್ ಎಂತಕ್ಕಂತಹ ನಾಗರಿಕತೆ ಏನಿದೆ, ಇದು ಯುರೋಪಿನ ಎಲ್ಲ ನಾಗರಿಕತೆಗಳ ಅಡಿಪಾಯವಾಗಿದೆ. ಯುರೋಪಿನ ಎಲ್ಲ ನಾಗರಿಕತೆಗಳು ಗ್ರೀಕ್ ನಾಗರಿಕತೆಯ ತಳಹದಿಯ ಮೇಲೆ, ಬುನಾದಿಯ ಮೇಲೆ, ಅಡಿಪಾಯದ ಮೇಲೆ ಬೆಳೆದು ಬಂದಿವೆ. ಹೀಗೆ ಯುರೋಪಿನ ಎಲ್ಲ ನಾಗರಿಕತೆಗಳ ಬೆಳವಣಿಗೆಗೆ ಯಾವುದು ಕಾರಣವಾಗಿದೆ ಅಂತ ಹೇಳಿದ್ರೆ ಗ್ರೀಕ್ ನಾಗರಿಕತೆಯೇ ಕಾರಣವಾಗಿದೆ. ಹಾಗಾಗಿನೇ ಗ್ರೀಕ್ ನಾಗರಿಕತೆಯು ಯುರೋಪಿನ ಎಲ್ಲ ನಾಗರಿಕತೆಗಳ ಬುನಾದಿ, ತಳಪಾಯ ಅಥವಾ ಅಡಿಪಾಯವಾಗಿದೆ ಎಂದು ಹೇಳಬಹುದು. ಜಗತ್ತಿನ ಅನೇಕ ನಾಗರಿಕತೆಗಳನ್ನು ಕುರಿತು ಅಧ್ಯಯನವನ್ನು ಮಾಡಿದಂತಹ ಇತಿಹಾಸಕಾರನಾದಂತಹ ಅರ್ನಾಲ್ಡ್ ಟಾಯ್ನಬಿಯವರು ಗ್ರೀಕ್ ನಾಗರಿಕತೆಯನ್ನು ಕುರಿತು ಈ ರೀತಿಯಾಗಿ ಹೇಳ್ತಾರೆ: ತಾಯಿಯ ಗರ್ಭದಲ್ಲಿ ಮಗುವು ಬೆಳೆದ ಹಾಗೆ, ಗ್ರೀಕ್ ನಾಗರಿಕತೆಯ ಒಡಲಲ್ಲಿ ಯುರೋಪಿನ ನಾಗರಿಕತೆಗಳು ಬೆಳೆದವು. ಹೇಗೆ ತಾಯಿಯ ಗರ್ಭದಲ್ಲಿ ಮಗುವು ಸಹಜವಾಗಿ ಬೆಳೆಯುತ್ತೋ ಅದೇ ರೀತಿಯಾಗಿ ಗ್ರೀಕ್ ನಾಗರಿಕತೆಯ ಒಡಲಲ್ಲಿ ಯುರೋಪಿನ ಎಲ್ಲ ನಾಗರಿಕತೆಗಳ ಬೆಳವಣಿಗೆ ಅಂತಕ್ಕಂಥದ್ದು ಆಗಿದೆ. ಹಾಗಾಗಿನೇ ಗ್ರೀಕ್ ನಾಗರಿಕತೆಯೇ ಯುರೋಪಿನ ಎಲ್ಲ ನಾಗರಿಕತೆಗಳ ತಳಪಾಯ ಅಂತೇಳಿ ತಿಳಿಯಬಹುದು. ಇನ್ನು ಗ್ರೀಕಿನ ಭೌಗೋಳಿಕ ರಚನೆಯನ್ನ ನಾವು ತಿಳಿದುಕೊಳ್ಳೋದಾದ್ರೆ, ಗ್ರೀಕಿನ ಭೌಗೋಳಿಕ ರಚನೆ, ಗ್ರೀಕಿನ ಇತಿಹಾಸದಲ್ಲಿ ಅದರ ಭೌಗೋಳಿಕ ಲಕ್ಷಣಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿವೆ. ಆ ಭೌಗೋಳಿಕ ರಚನೆಯೇ ಗ್ರೀಕ್ನಲ್ಲಿ ನಗರ ರಾಜ್ಯಗಳ ಉದಯವಾಗಲು ಕಾರಣವಾಯಿತು. ಅಲ್ಲೊಂದು ರಾಜಕೀಯ ವ್ಯವಸ್ಥೆಯ ಬೆಳವಣಿಗೆಗೆ ಇದು ಕಾರಣವಾಗಿದೆ. ಆದರೆ ಅದರ ಭೌಗೋಳಿಕ ರಚನೆಗಳು ಅಥವಾ ಭೌಗೋಳಿಕ ರಚನೆ ಅಂತಕ್ಕಂಥದ್ದು ಹೇಗಿತ್ತು ಅಂತ ಹೇಳಿದ್ರೆ, ಗ್ರೀಸ್ ಅಂತಕ್ಕಂಥದ್ದು ಅದನ್ನ ಗ್ರೀಕರು ಹೆಲ್ಲಾಸ್ ಅಂತಲೂ ಸಹ ಕರೀತಾ ಇದ್ರು. ಗ್ರೀಸ್ ಅಥವಾ ಹೆಲ್ಲಾಸ್ ಅಂತೇಳಿ ಇದನ್ನ ಗ್ರೀಕರು ಕರೀತಾ ಇದ್ರು. ಇದೊಂದು ಪರ್ಯಾಯ ದ್ವೀಪ. ಗ್ರೀಕರು ಕರೀತಾ ಇದ್ದಂತಹ ಗ್ರೀಸ್ ಅಥವಾ ಹೆಲ್ಲಾಸ್ ಅಂತಕ್ಕಂಥದ್ದು ಒಂದು ಪರ್ಯಾಯ ದ್ವೀಪವಾಗಿತ್ತು. ಇದು 25,000 ಚದುರ ಮೈಲು ವಿಸ್ತೀರ್ಣವನ್ನ ಹೊಂದಿತ್ತು. 25,000 ಚದುರ ಮೈಲು ವಿಸ್ತೀರ್ಣವನ್ನ ಹೊಂದಿತ್ತು. ಹಾಗೆಯೇ ಇದು ಯುರೋಪಿನ ಮುಖ್ಯ ಭೂಮಿಯಿಂದ ಮೆಡಿಟರೇನಿಯನ್ ಸಾಗರದವರೆಗೆ ಹರಡಿತ್ತು. ಯುರೋಪಿನ ಮುಖ್ಯ ಭೂಮಿಯಿಂದ ಮೆಡಿಟರೇನಿಯನ್ ಸಾಗರದವರೆಗೆ ಈ ಗ್ರೀಸ್ ಅಥವಾ ಹೆಲ್ಲಾಸ್ ದ್ವೀಪ ಎಂತಕ್ಕಂಥದ್ದು ಹರಡಿಕೊಂಡಿತ್ತು. ಹಾಗೆಯೇ ಗ್ರೀಕ್ ನಾಗರಿಕತೆಯಲ್ಲಿ 3 ಸಮುದ್ರಗಳು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತವೆ. ಅವ್ಯಾವ್ಯಾವ ಅಂತಂದ್ರೆ ಏಜಿಯನ್, ಏಡ್ರಿಯಾಟಿಕ್ ಮತ್ತು ಅಯೋನಿಯನ್. ಈ 3 ಸಮುದ್ರಗಳು ಗ್ರೀಕ್ ನಾಗರಿಕತೆಯ ಬೆಳವಣಿಗೆಯಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿವೆ. ಜಗತ್ತಿನ ಎಲ್ಲ ನಾಗರಿಕತೆಗಳು ನದಿಯ ಬಯಲಿನಲ್ಲಿಯೇ ಬೆಳೆದರೆ ಗ್ರೀಕ್ ನಾಗರಿಕತೆಯು ಈ 3 ಸಮುದ್ರಗಳ
ಏನು ಏಜಿಯನ್, ಏಡ್ರಿಯಾಟಿಕ್ ಮತ್ತು ಅಯೋನಿಯನ್ ಸಮುದ್ರಗಳು ಅಂತಕ್ಕಂಥ ಏನಿದ್ದಾವೆ ಗ್ರೀಕ್ ನಾಗರಿಕತೆಯ ಬೆಳವಣಿಗೆಯಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿವೆ. ಈ ಪರ್ಯಾಯ ದ್ವೀಪ ಅಂತಕ್ಕಂಥದ್ದು ಏನಿದೆ ಇದು ಹಳ್ಳ, ದಿಣ್ಣೆ ಅಂದರೆ ಎತ್ತರವಾದಂತಹ ಪ್ರದೇಶ, ಪರ್ವತಗಳಿಂದ ಕೂಡಿದೆ. ಹಳ್ಳ, ದಿಣ್ಣೆ ಮತ್ತು ಪರ್ವತಗಳಿಂದ ಕೂಡಿದ್ದು ಇದು ಕೃಷಿಗೆ ಯೋಗ್ಯವಾಗಿಲ್ಲ. ಯಾಕೆಂತಂದ್ರೆ ಇಳಿಜಾರು ಪ್ರದೇಶವನ್ನ, ತಗ್ಗು ಪ್ರದೇಶವನ್ನ ಹೊಂದಿರುವುದರಿಂದಾಗಿ ಇದು ಕೃಷಿಗೆ ಯೋಗ್ಯವಾದಂತಹ ಪ್ರದೇಶ ಆಗಿರಲಿಲ್ಲ. ಹಾಗೆಯೇ ಅಲ್ಲಿ ಅನೇಕ ಸಣ್ಣ ಸಣ್ಣ ನದಿಗಳು ಹರಿತವೆ. ಆ ನದಿಗಳು ಬಹಳ ಬೇಗ ಸಮುದ್ರವನ್ನು ಸೇರ್ತಾ ಇದ್ದವು. ಏಕೆ ಅಂತ ಹೇಳಿದ್ರೆ ಸಮುದ್ರದಿಂದ ಇದರ ಭೂಭಾಗ ಯಾವುದೇ ಭಾಗದಿಂದ ಹೊರಟು ಕೇವಲ 40 ಕಿಲೋಮೀಟರ್. ಹಾಗಾಗಿನೇ ಬಹಳ ಬೇಗ ಅವು ಸಮುದ್ರವನ್ನು ಸೇರ್ತಾ ಇದ್ದಿದ್ದರಿಂದಾಗಿನೇ ಆ ಸಾರಿಗೆಗೂ ಸಹ ಆ ನದಿಗಳು ಯೋಗ್ಯವಾಗಿರಲಿಲ್ಲ. ಹಾಗಾಗಿ ಹಳ್ಳ, ದಿಣ್ಣೆ ಮತ್ತು ಪರ್ವತಗಳಿಂದ ಕೂಡಿದಂತಹ ಗ್ರೀಕಿನ ಭೂಭಾಗ ಅಂತಕ್ಕಂಥದ್ದಿದೆ ಅದು ಕೃಷಿಗೂ ಯೋಗ್ಯವಾಗಿರಲಿಲ್ಲ. ಅಲ್ಲಿ ಹರಿತಕ್ಕಂತಹ ನದಿಗಳು ಸಾರಿಗೆಗೂ ಸಹ ಅನುಕೂಲ ಎಂತಕ್ಕಂಥದ್ದನ್ನು ಕಲ್ಪಿಸಿಕೊಟ್ಟಿರಲಿಲ್ಲ. ಹಾಗೆಯೇ ಆ ಭೌಗೋಳಿಕವಾಗಿ ಅನೇಕ ಸಣ್ಣ ಸಣ್ಣ ರಾಜ್ಯಗಳು ಉಗಮ ಆಗಲಿಕ್ಕೆ ಇಲ್ಲಿನ ಭೌಗೋಳಿಕ ರಚನೆಯೇ ಕಾರಣವಾಗಿದೆ. ಹಾಗಾಗಿ ಅನೇಕ ಸಣ್ಣ ಸಣ್ಣ ರಾಜ್ಯಗಳು, ಸಿಟಿ ಸ್ಟೇಟ್ಸ್, ನಗರ ರಾಜ್ಯಗಳು ಅಂತಕ್ಕಂಥವು ಗ್ರೀಸ್ನಲ್ಲಿ ಉಗಮವನ್ನು ಹೊಂದುತ್ತವೆ. ಆದರೂ ಅವರನ್ನ ಕೆಲವು ಅಂಶಗಳು ಅವರನ್ನ ಒಗ್ಗೂಡಿಸ್ತಕ್ಕಂತಹ ಕೆಲಸವನ್ನ ಮಾಡ್ತವೆ. ಆ ಅಂಶಗಳು ಯಾವುವು ಅಂತ ಹೇಳಿದ್ರೆ ಈ ಸಮುದ್ರಗಳು, ಏಜಿಯನ್, ಏಡ್ರಿಯಾಟಿಕ್ ಮತ್ತು ಅಯೋನಿಯನ್ ಸಮುದ್ರಗಳು ಅಂತಕ್ಕಂಥವೇನಿದ್ದಾವೆ ಅವು ಗ್ರೀಕರನ್ನ ಭೌಗೋಳಿಕವಾಗಿ ಒಗ್ಗೂಡಿಸ್ತಕ್ಕಂತಹ ಕೆಲಸವನ್ನ ಮಾಡ್ತವೆ. ಆ 3 ಸಮುದ್ರಗಳ ಭಾಗದಲ್ಲಿ ವಾಸಿಸ್ತಾ ಇರ್ತಕ್ಕಂಥವರೆಲ್ಲರೂ ಗ್ರೀಕರು ಎಂಬ ಭಾವನೆ ಅವರಲ್ಲಿ ಬೆಳೆಯುವಂತೆ ಮಾಡ್ತವೆ. ಹಾಗಾಗಿ ಸಮುದ್ರಗಳು ಗ್ರೀಕರನ್ನ ಭೌಗೋಳಿಕವಾಗಿ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದರೆ, ಅಲ್ಲಿರ್ತಕ್ಕಂಥ ಪರ್ವತಗಳು ಅವರನ್ನ ಪ್ರತ್ಯೇಕಿಸ್ತಕ್ಕಂತಹ ಕೆಲಸವನ್ನ ಮಾಡ್ತವೆ. ಒಂದ್ ಕಡೆ ಪ್ರತ್ಯೇಕತೆ ಕಂಡು ಬಂದ್ರೆ ಈ ಸಮುದ್ರಗಳೇ ಅವರನ್ನ ಭೌಗೋಳಿಕವಾಗಿ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ವು. ಈ ಏಜಿಯನ್ ಸಮುದ್ರ ಅಂತಕ್ಕಂಥದ್ದೇನಿದೆ ಇದನ್ನ ಗ್ರೀಕ್ ಕೊಳ ಅಂತ ಕರೀತಾರೆ. ಗ್ರೀಕ್ನ ಕೊಳ. ಏಕೆ ಅಂತ ಹೇಳಿದ್ರೆ ಏಜಿಯನ್ ಸಮುದ್ರವು ಗ್ರೀಕ್ ನಾಗರಿಕತೆಯನ್ನ ರೂಪಿಸುವಲ್ಲಿ ಬಹುಮುಖ್ಯವಾದಂಥ ಪಾತ್ರವನ್ನ ವಹಿಸಿದೆ. ಅಷ್ಟೇ ಅಲ್ಲ, ಈಜಿಪ್ಟ್ ಮತ್ತು ಏಷ್ಯಾಗೆ ತೆರಳಲು ಮೆಟ್ಟಿಲಾಗಿದೆ. ಗ್ರೀಕ್ ಮತ್ತು ಏಷ್ಯಾ ಜನರ ಸಂಪರ್ಕವನ್ನು ಮಾಡಲು ಅದು ಮೆಟ್ಟಿಲಿನ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ. ಹಾಗಾಗಿ ಏಜಿಯನ್ ಸಮುದ್ರವನ್ನು ಗ್ರೀಕ್ನ ಕೊಡ, ಈಜಿಪ್ಟ್ ಮತ್ತು ಏಷ್ಯಾಕ್ಕೆ ಮೆಟ್ಟಿಲು ಅಂತೇಳಿ ಕರೆಯಲಾಗಿದೆ. ಹೀಗೆ ಸಮುದ್ರಗಳೇ ಗ್ರೀಕ್ ನಾಗರಿಕತೆಯನ್ನು ರೂಪಿಸುವಲ್ಲಿ, ಬೆಳೆಸುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿವೆ. ಹಾಗೆಯೇ ಗ್ರೀಕರು ತಮ್ಮನ್ನು ತಾವು ಹೆಲೆನಸ್ ಅಂತ ಕರೆದುಕೊಂಡರು. ತಮ್ಮನ್ನು ತಾವು ಹೆಲೆನಸ್ ಅಂತ ಹೇಳಿದ್ರೆ ಗ್ರೀಕರ ಪೂರ್ವಜ. ಹೆಲೆನಸ್ ಅಂತ ಹೇಳಿದ್ರೆ ಗ್ರೀಕರ ಪೂರ್ವಜ. ಆ ಹೆಲೆನಸ್ನಿಂದಲೇ ನಾವು ಬಂದವರು ಎಂಬ ಭಾವನೆ ಗ್ರೀಕರಲ್ಲಿ ಇತ್ತು. ಈ ಹೆಲೆನಸ್ನನ್ನ ಇಟಾಲಿಯನ್ನರು ಗ್ರೀಕರು ಅಂತ ಕರೆದರು. ಈ ಹೆಲೆನಸ್ನನ್ನ ಇಟಾಲಿಯನ್ನರು ಏನಂತ ಕರೆದರು ಅಂತ ಹೇಳಿದ್ರೆ ಗ್ರೀಕರು ಅಂತ ಕರೆದರು. ಹಾಗಾಗಿನೇ ಈ ನಾಗರಿಕತೆಗೆ ಯಾವ ಹೆಸರು ಬಂತು ಅಂತ ಹೇಳಿದ್ರೆ ಗ್ರೀಕ್ ನಾಗರಿಕತೆ ಎಂಬ ಹೆಸರು ಎಂತಕ್ಕಂಥದ್ದು ಬಂದಿದೆ. ಇನ್ನು ಆರಂಭಿಕ ಗ್ರೀಕರ ಬಗ್ಗೆ ನಾವು ತಿಳ್ಕೊಂಡು, ಆರಂಭಿಕ ಗ್ರೀಕರು ಈಗ ನಿಮಗೆ ಅವರ ಭೌಗೋಳಿಕ ರಚನೆ ಅಂತಕ್ಕಂಥದ್ದು ಗೊತ್ತಾಯಿತು. ಸಮುದ್ರಗಳು ಹೇಗೆ ಆ ನಾಗರಿಕತೆಯ ಬೆಳವಣಿಗೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿರುವು ಅಂತೇಳಿ ತಿಳ್ಕೊಂಡ್ವಿ. ನಾವು ಆರಂಭಿಕ ಗ್ರೀಕರ ಬಗ್ಗೆ ತಿಳಿದುಕೊಳ್ಳೋಣ. ಆರಂಭಿಕ ಗ್ರೀಕರು ಅಂದರೆ ಈ ನಾಗರಿಕತೆಯ ನಿರ್ಮಾಪಕರು ಯಾರು, ಇವರು ಎಲ್ಲಿಂದ ಬಂದವರು, ಹೇಗೆ ಈ ನಾಗರಿಕತೆಯ ಬೆಳವಣಿಗೆ ಅಂತಕ್ಕನ್ನೋದನ್ನ
ಅವರುಗಳು ಮಾಡಿದ್ರು ಅಂತೇಳಿ ತಿಳಿಸ್ಕೋಣ. ಇವರು ಉತ್ತರದ ಕಡೆಯಿಂದ ಬಂದವರು. ಗ್ರೀಕರು ಉತ್ತರದ ಕಡೆ ಅಂದ್ರೆ ಡ್ಯಾನ್ಯೂಬ್ ನದಿಯ ಪ್ರದೇಶದಿಂದ ಬಂದವರು. ಡ್ಯಾನ್ಯೂಬ್ ಎಂತಕ್ಕಂಥ ನದಿ, ಉತ್ತರದಲ್ಲಿ ಡ್ಯಾನ್ಯೂಬ್ ಎಂತಕ್ಕಂಥ ನದಿ ಇದೆ, ಆ ಪ್ರದೇಶದಿಂದ ಬಂದವರಾಗಿದ್ರು. ಡ್ಯಾನ್ಯೂಬ್ ನದಿ ಕೊಳ್ಳದಿಂದ ಬಂದಂಥವರು. ಇವರು ಇಂಡೋ ಯುರೋಪಿಯನ್ ಭಾಷೆಯನ್ನ ಮಾತನಾಡುತ್ತಾರೆ. ಇವರ ಭಾಷೆ ಯಾವುದು ಅಂತ ಹೇಳಿದ್ರೆ ಇಂಡೋ ಯುರೋಪಿಯನ್ ಭಾಷೆಯನ್ನ ಮಾತನಾಡುವ ಜನರಾಗಿದ್ದರು. ಇವರೆಲ್ಲರೂ ಒಂದೇ ಭಾಷೆಯನ್ನ ಮಾತನಾಡ್ತಾ ಇದ್ರು. ಆ ಭಾಷೆ ಯಾವುದು ಅಂತಂದ್ರೆ ಇಂಡೋ ಯುರೋಪಿಯನ್ ಭಾಷೆ ಅಂತಕ್ಕಂಥದ್ದನ್ನ ಮಾತನಾಡ್ತಾ ಇದ್ರು. ಈಗ ಡ್ಯಾನ್ಯೂಬ್ ಕೊಳ್ಳದಿಂದ ವಲಸೆ ಬಂದಂತಹ ಇವರು ಏಜಿಯನ್ ಸಮುದ್ರದ ಪ್ರದೇಶದಲ್ಲಿ ವಾಸಿಸಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಇಂತಹ ಅನೇಕ ಪಂಗಡಗಳು ಅಲ್ಲಿಗೆ ಬರ್ತವೆ. ಆ ಪಂಗಡಗಳು ಅಲ್ಲಿ ಏಜಿಯನ್, ಅಯೋನಿಯನ್ ಮತ್ತು ಏಡ್ರಿಯಾಟಿಕ್ ಸಮುದ್ರ ಪ್ರದೇಶ ಏನಿತ್ತು ಅಲ್ಲೆಲ್ಲ ಅವರು ವಾಸಿಸೋದಕ್ಕೆ ಆರಂಭ ಅಂತಕ್ಕನ್ನೋದನ್ನ ಮಾಡ್ತಾರೆ. ಹಾಗಾಗಿ ಅಲ್ಲಿಂದ ಬಂದಂತಹ ಪ್ರತಿಯೊಂದು ಪಂಗಡಕ್ಕೂ ಒಂದೊಂದು ಹೆಸರು ಎಂತಕ್ಕಂಥದ್ದು ಇತ್ತು. ಆ ಹೆಸರುಗಳು ಯಾವ್ಯಾವ ಅಂತ ಹೇಳಿದ್ರೆ ಏಜಿಯನ್ಸ್, ಅಯೋನಿಯನ್ಸ್ ಮತ್ತು ಡೋರಿಯನ್ಸ್. ಈಗ ಡ್ಯಾನ್ಯೂಬ್ ನದಿಯ ಪ್ರದೇಶದಿಂದ ಕೊಳ್ಳದಿಂದ ವಲಸೆ ಬಂದಂತಹ ಇವರುಗಳು ಏಜಿಯನ್ ಸಮುದ್ರದ ಪ್ರದೇಶದಲ್ಲಿ ಪಂಗಡಗಳಲ್ಲಿ ವಾಸಿಸಲಿಕ್ಕೆ ಆರಂಭಿಸಿದರೆ ಪ್ರತಿಯೊಂದು ಪಂಗಡಕ್ಕೂ ಅವರದೇ ಆದಂತಹ ಹೆಸರು ಅಂತ ಕರೆದಿತ್ತು. ಆ ಪಂಗಡಗಳು ಯಾವ್ಯಾವ ಅಂತಂದ್ರೆ ಏಜಿಯನ್ಸ್, ಅಯೋನಿಯನ್ಸ್ ಮತ್ತು ಡೋರಿಯನ್ಸ್ ಅಂತೇಳಿ ಕರೆಯಲಾಗ್ತಾ ಇತ್ತು. ಇವರೆಲ್ಲರೂ ಹೆಲೆನಸ್ ಎಂಬ ಮೂಲ ಪುರುಷನಿಂದ ಬಂದವರೇ ಆಗಿದ್ರು. ಏಕೆ ಅಂತ ಹೇಳಿದ್ರೆ ಗ್ರೀಕರು ಅಂತ ಹೇಳಿದ್ರೆ ಹೆಲೆನಸ್ ಎಂಬ ಪೂರ್ವಜನಿಂದ ಬಂದಂಥವರಾಗಿದ್ದರು. ಹಾಗಾಗಿ ತಮ್ಮನ್ನು ತಾವು ಏನಂತ ಕರ್ಕೊಂಡ್ರು ಅಂತಂದ್ರೆ ಹೆಲೆನಸ್ ಅಂತೇಳಿ ಇವರುಗಳು ಕರೆದುಕೊಂಡ್ರು. ಈಗ ವಲಸೆ ಬಂದಂಥವರು ಸಾಶಾಪೂರ್ವ 1400ರ ವೇಳೆಗೆ, ಸಾಶಾಪೂರ್ವ 1400ರ ವೇಳೆಗೆ ಈ ಗ್ರೀಸ್ನ ಸಮುದ್ರಗಳ ಭಾಗದಲ್ಲಿ ವಾಸಿಸಲಿಕ್ಕೆ ಆರಂಭಿಸಿದರು. ಬುಡಕಟ್ಟು ರಾಜ್ಯಗಳನ್ನು ಅವರು ಕಟ್ಟಿಕೊಂಡರು. ಪ್ರತಿಯೊಂದು ಬುಡಕಟ್ಟಿಗೂ ಒಬ್ಬೊಬ್ಬ ನಾಯಕ ಅಂತಕ್ಕಂಥವನು ಇರ್ತಾ ಇದ್ದ. ಆ ಬುಡಕಟ್ಟುಗಳ ನಡುವೆ ಘರ್ಷಣೆಯೂ ಸಹ ನಡೀತಾ ಇತ್ತು. ಸಾಶಾಪೂರ್ವ 1200ರ ವೇಳೆಗೆ ಇವರು ಟ್ರಾಯ್ ನಗರವನ್ನ 10 ವರ್ಷಗಳ ಕಾಲ ನಿರಂತರ ಹೋರಾಟವನ್ನ ಮಾಡಿ ಅದನ್ನ ಗೆಲ್ತಾರೆ. ಈಗ ವಾಸಿಸಿದಂತಹ ಈ ಬುಡಕಟ್ಟು ಜನರೇನು ಡ್ಯಾನ್ಯೂಬ್ ನದಿಯ ಕೊಳ್ಳದಿಂದ ಬಂದು ನೆಲೆಸಿದಂಥ ಈ ಪಂಗಡಗಳು ಒಟ್ಟಾಗಿ 1200ರ ವೇಳೆಗೆ ಟ್ರಾಯ್ ನಗರದ ಮೇಲೆ ದಾಳಿಯನ್ನು ನಡೆಸಿ ಸುಮಾರು 10 ವರ್ಷಗಳ ನಿರಂತರ ಹೋರಾಟದ ನಂತರ ಅವರು ಟ್ರಾಯ್ ನಗರವನ್ನು ವಶಪಡಿಸಿಕೊಳ್ತಾರೆ. ಹೋಮರ್ನ ಈಲಿಯಡ್ ಎಂಬ ಗ್ರಂಥದಲ್ಲಿ ಇದರ ವಿವರಣೆ ಅಂತಕ್ಕಂಥದ್ದು ನಮಗೆ ಕಂಡುಬರುತ್ತದೆ. ಈಗ ಟ್ರಾಯ್ ನಗರವನ್ನು ಧ್ವಂಸಗೊಳಿಸಿದಂತಹ ಇವರು ತಮ್ಮ ರಾಜ್ಯವನ್ನ ವಿಶಾಲಗೊಳಿಸಿಕೊಂಡರು. ಹಾಗೆಯೇ ಅಲ್ಲಿದ್ದಂತಹ ಸ್ಥಳೀಯರೊಂದಿಗೆ ಇವರು ವೈವಾಹಿಕ ಸಂಬಂಧಗಳನ್ನು ಬೆಳೆಸಿದರು. ಅಲ್ಲಿನ ಸ್ಥಳೀಯರನ್ನ ವಿವಾಹವಾದ. ಹಾಗಾಗಿ ಒಂದು ಮಿಶ್ರ ಜನಾಂಗ ಎಂತಕ್ಕಂಥದ್ದು ರೂಪುಗೊಳ್ತು. ಆ ಮಿಶ್ರ ಜನಾಂಗದವರೇ ಯಾವ ನಾಗರಿಕತೆಯನ್ನು ಕಟ್ಟಿ ಬೆಳೆಸಿದರು ಅಂತಂದರೆ ಗ್ರೀಕ್ ನಾಗರಿಕತೆಯನ್ನ ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿದರು. ಹೀಗೆ ಡ್ಯಾನ್ಯೂಬ್ ನದಿ ಕೊಳ್ಳದಿಂದ ಬಂದಂಥವರೇ ಸಾಶಾಪೂರ್ವ 1200ರ ವೇಳೆಗೆ ಟ್ರಾಯ್ ನಗರವನ್ನು ವಶಪಡಿಸಿಕೊಂಡು ಅಲ್ಲಿನ ಸ್ಥಳೀಯರೊಂದಿಗೆ ವಿವಾಹವನ್ನು ಹೊಂದಿ ಗ್ರೀಕ್ ನಾಗರಿಕತೆಯ ಬೆಳವಣಿಗೆಗೆ ಇವರುಗಳು ಕಾರಣರಾದರು. ಇನ್ನು ಗ್ರೀಕ್ನ ಇತಿಹಾಸದಲ್ಲಿ ನಗರ ರಾಜ್ಯಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿವೆ. ಆ ನಗರ ರಾಜ್ಯಗಳು ಯಾವುವು?
ಆ ನಗರ ರಾಜ್ಯಗಳ ಬೆಳವಣಿಗೆ ಹೇಗೆ ಆಯಿತು ಅಂತಕ್ಕನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಗ್ರೀಕ್ನಲ್ಲಿ ನಗರ ರಾಜ್ಯಗಳು ಇವುಗಳನ್ನ ಪಾಲಿಸ್ ಅಂತೇಳಿ ಕರೆಯಲಾಗ್ತದೆ. ಪಾಲಿಸ್ ಅಂತೇಳಿದ್ರೆ ನಗರ ರಾಜ್ಯಗಳು ಎಂದರ್ಥ. ಗ್ರೀಕರ ಶ್ರೇಷ್ಠ ರಾಜಕೀಯ ಸಾಧನೆ ಯಾವುದು ಅಂತ ಹೇಳಿದ್ರೆ ಈ ನಗರ ರಾಜ್ಯಗಳು. ನಗರ ರಾಜ್ಯಗಳು ಗ್ರೀಕರ ಶ್ರೇಷ್ಠ ರಾಜಕೀಯ ಸಾಧನೆಗಳಾಗಿವೆ. ಬುಡಕಟ್ಟು ಜನಾಂಗ ಮತ್ತು ಭೌಗೋಳಿಕ ಲಕ್ಷಣಗಳು. ಬುಡಕಟ್ಟು ಜನಾಂಗ ಮತ್ತು ಗ್ರೀಕಿನ ಭೌಗೋಳಿಕ ಲಕ್ಷಣಗಳು ಏನಿವೆ ಇವು ನಗರ ರಾಜ್ಯಗಳ ಬೆಳವಣಿಗೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿವೆ. ಅಂದರೆ ಡ್ಯಾನ್ಯೂಬ್ ನದಿಯ ಕೊಳ್ಳದಿಂದ ಬಂದಂತಹ ಬುಡಕಟ್ಟು ಜನಾಂಗಗಳು ಮತ್ತು ಗ್ರೀಸ್ನಲ್ಲಿದ್ದಂತಹ ಭೌಗೋಳಿಕ ರಚನೆಗಳು ಇವು ನಗರ ರಾಜ್ಯಗಳ ಬೆಳವಣಿಗೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿವೆ. ಮೊದಲಿಗೆ ಕೋಟೆಯಿಂದ ಆವೃತವಾದಂತಹ ಸ್ಥಳಗಳು, ಕೋಟೆಯಿಂದ ಆವೃತವಾದಂತಹ ಸ್ಥಳಗಳು ನಂತರ ಸಾರ್ವಭೌಮ ರಾಜ್ಯಗಳಾಗಿ ಮಾರ್ಪಾಡುವಂತಕ್ಕನ್ನೋದನ್ನ ಹೊಂದುತ್ತವೆ. ಆ ಸಾರ್ವಭೌಮ ರಾಜ್ಯಗಳು ಕೋಟೆ, ನಗರ ಮತ್ತು ಸುತ್ತಮುತ್ತ ಹಳ್ಳಿಗಳಿಂದ ಅವು ಸೇರ್ಪಡೆ ಅಂತಕ್ಕನ್ನೋದನ್ನ ಹೊಂದ್ತಾ ಹೋಗ್ತವೆ. ಅಂದರೆ ಸಣ್ಣ ರಾಜ್ಯಗಳು ದೊಡ್ಡ ರಾಜ್ಯಗಳಾಗಿ ಬೆಳವಣಿಗೆ ಅಂತಕ್ಕನ್ನೋದನ್ನ ಹೊಂದುತ್ತಾ ಹೋದವು. ಯಾವಾಗ ನಗರಗಳು ದೊಡ್ಡವಾದವೋ ಆಗ ರಾಜರು ವಾಸಿಸ್ತಾ ಇದ್ದಂತಹ ಉನ್ನತ ಭಾಗ ಅಂತಕ್ಕನ್ನೋದೇನೆ, ರಾಜರು ವಾಸಿಸ್ತಾ ಇದ್ದಂತಹ ಪ್ರದೇಶ ಅಂತಕ್ಕನ್ನೋದೇನಿದೆ ಅದರ ರಕ್ಷಣೆಗಾಗಿ ಪುರದುರ್ಗ, ಅದನ್ನೇ ಆರ್ಕೋಪೋಲಿಸ್ ಅಂತೇಳಿ ಕರೀತಾರೆ. ಆರ್ಕೋಪೋಲಿಸ್ ಅಂದ್ರೆ ಪುರದುರ್ಗವನ್ನ ಒಳಗೊಂಡಂತಹ ಒಂದು ರಾಜರು ವಾಸಿಸ್ತಾ ಇದ್ದಂತಹ ಪ್ರದೇಶ, ಅದರ ನಿರ್ಮಾಣ ಇದನ್ನು ಮಾಡ್ತಾರೆ. ಅದರ ಸುತ್ತ ಕೋಟೆಯನ್ನ, ಬಲಿಷ್ಠವಾದಂತಹ ಕೋಟೆಯನ್ನ ಕಟ್ತಾರೆ. ಅದರ ಸುತ್ತ ಇದ್ದಂಥ ಭಾಗದಲ್ಲಿ ನಗರಗಳ ಬೆಳವಣಿಗೆ ಅಂತಕ್ಕನ್ನೋದಾಗುತ್ತೆ. ಹಾಗೆಲ್ಲ ಸುತ್ತಮುತ್ತ ಹಳ್ಳಿಗಳೆಲ್ಲವೂ ನಗರದಲ್ಲಿ ಸೇರ್ಪಡೆಯನ್ನ ಹೊಂದುತ್ತಾ ಹೋಗ್ತವೆ. ಹಾಗಾಗಿಯೇ ನಗರಗಳು ಮತ್ತಷ್ಟು ವಿಸ್ತೀರ್ಣ ಅಂತಕ್ಕನ್ನೋದನ್ನ ಹೊಂದುತ್ತಾ ಹೋಯಿತು. ಗ್ರೀಸ್ನಲ್ಲಿ ಈ ರೀತಿಯಾಗಿ ಬೆಳೆದಂತಹ ನಗರ ರಾಜ್ಯಗಳು ಯಾವ್ಯಾವ ಅಂತ ಹೇಳಿದ್ರೆ ಸ್ಪಾರ್ಟ. ಇದನ್ನು ನಿಮಗೆ 2 ಅಂಕಕ್ಕೂ ಸಹ ಪ್ರಶ್ನೆಯನ್ನು ಕೇಳ್ತಾರೆ. ಗ್ರೀಕ್ ನಗರ ರಾಜ್ಯಗಳನ್ನು ಹೆಸರಿಸಿ. ಸ್ಪಾರ್ಟ, ಅಥೆನ್ಸ್, ಮ್ಯಾಸಿಡೋನಿಯಾ, ಕೊರಂತಿಯನ್ ಮತ್ತು ಥಿಬ್ಸ್. ಇವು ಗ್ರೀಸ್ನಲ್ಲಿ ಬೆಳೆದಂತಹ ಪ್ರಮುಖ ನಗರ ರಾಜ್ಯಗಳು. ಸ್ಪಾರ್ಟ, ಅಥೆನ್ಸ್, ಮೆಸಿಡೋನಿಯಾ, ಕೊರಂತಿಯನ್ ಮತ್ತು ಥಿಬ್ಸ್ ಎಂತಕ್ಕಂಥವು ಗ್ರೀಕ್ನಲ್ಲಿ ಬೆಳೆದಂತಹ ಪ್ರಮುಖವಾದಂತಹ ನಗರ ರಾಜ್ಯಗಳಾಗಿವೆ. ಇವು ಸ್ವತಂತ್ರ ನಗರ ರಾಜ್ಯಗಳಾಗಿವೆ. ಹಾಗಾಗಿ ಒಂದು ರಾಜ್ಯ ಮತ್ತೊಂದು ರಾಜ್ಯವನ್ನ ನೋಡಿ ಅಸೂಹೆ ಪಡ್ತಾ ಇತ್ತು, ಹೊಟ್ಟೆ ಕಿಚ್ಚು ಪಡ್ತಾ ಇತ್ತು ಮತ್ತು ಒಬ್ಬರು ಮತ್ತೊಬ್ಬರ ಮೇಲೆ ಆಕ್ರಮಣ ಅಂತಕ್ಕಂಥದ್ದನ್ನು ನಡೆಸ್ತಾ ಇದ್ರು. ಹಾಗೇನೆ ಅಂತಃಕಲಹ ಈ ರಾಜ್ಯಗಳ ನಡುವೆ ಸದಾ ನಡೀತಲೇ ಇತ್ತು. ಆದರೂ ಅನೇಕ ಅಂಶಗಳು ಇವರನ್ನ ಒಗ್ಗೂಡಿಸಿತ್ತು. ಆ ಅಂಶಗಳು ಯಾವ್ಯಾವ ಅಂತ ಹೇಳಿದ್ರೆ, ಮೊದಲನೇದಾಗಿ ಹೆಲೆನಸ್ ಅಂತಕ್ಕಂಥ, ಗ್ರೀಕರೆಲ್ಲರೂ ಹೆಲೆನಸ್ ಎಂಬ ಪೂರ್ವಜರಿಂದ ಬಂದಂಥವರಾಗಿದ್ದರು. ಈ ಸಮುದ್ರ ಭಾಗದಲ್ಲಿ ವಾಸಿಸಿದಂಥ ಎಲ್ಲ ಬುಡಕಟ್ಟು ಜನರು ಸಹ ಎಲ್ಲಿಂದ ಬಂದಂಥವ್ರು ಅಂತ ಹೇಳಿದ್ರೆ ಹೆಲೆನಸ್ ಎಂತಕ್ಕಂಥ ಪೂರ್ವಜನಿಂದಲೇ ಬಂದಂಥವರಾಗಿದ್ದರು. ಹಾಗಾಗಿ ಅವರಲ್ಲಿ ಹೆಲೆನಸ್ ಎಂಬ ಪೂರ್ವಜನಿಂದ ಬಂದಿದ್ದರಿಂದಾಗಿಯೇ ಅವರಲ್ಲಿ ಒಗ್ಗಟ್ಟು ಎಂತಕ್ಕಂಥದ್ದು ನೋಡಲಿಕ್ಕೆ ಸಾಧ್ಯವಾಯಿತು. ಹಾಗೆಯೇ ಅವರೆಲ್ಲರೂ ಮಾತನಾಡ್ತಾ ಇದ್ದಂತಹ ಭಾಷೆ ಒಂದೇ, ಇಂಡೋ ಯುರೋಪಿಯನ್ ಭಾಷೆಯನ್ನೇ ಅವರು ಮಾತನಾಡ್ತಾ ಇದ್ರು. ಹಾಗೆಯೇ ಭಾಷೆಯೂ ಸಹ ಇವರನ್ನು ಏನು ಮಾಡ್ತು ಅಂತಂದರೆ ಒಗ್ಗೂಡಲಿಕ್ಕೆ ಪ್ರೇರಣೆ ಅಂತಕ್ಕನ್ನೋದನ್ನ ನೀಡಿತು. ಹಾಗೆಯೇ ಇವರು ಪೂಜಿಸ್ತಾ ಇದ್ದಂತಹ ದೇವತೆಗಳು, ಜ್ಯೂಸ್ ಎಂತಕ್ಕಂಥ ದೇವರನ್ನು ಪೂಜಿಸ್ತಾ ಇದ್ರು. ಜ್ಯೂಸ್ ಅಂತ ಹೇಳಿದ್ರೆ ಜಿಯಸ್ ಎಂತಕ್ಕಂಥ ದೇವತೆ.
ಗ್ರೀಕರ ಪ್ರಮುಖ ದೇವರು. ಹಾಗೆಯೇ ಅಥೇನಾ ಎಂಬ ದೇವತೆ. ಜಿಯಸ್, ಅಥೇನಾ ಮತ್ತು ಅಪೋಲೋ ಎಂಬ 3 ದೇವತೆಗಳನ್ನ ಎಲ್ಲ ಬುಡಕಟ್ಟುಗಳವರು ಪೂಜಿಸ್ತಾ ಇದ್ದರು. ಹಾಗೆ ಅವರ ಭಾಷೆ ಒಂದೇ ಆಗಿತ್ತು, ಒಂದೇ ಪೂರ್ವಜರಿಂದ ಬಂದಂಥವರಾಗಿದ್ದರು ಮತ್ತು ಒಂದೇ ದೇವರುಗಳನ್ನು ಅವರು ಪೂಜೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ರು. ಈ ಅಂಶಗಳೇ ಗ್ರೀಕರು ಒಗ್ಗೂಡಲಿಕ್ಕೆ ಪ್ರೇರಣೆ ಅಂತಕ್ಕಂಥದ್ದನ್ನು ಕೊಡ್ತು ಮತ್ತು ಗ್ರೀಕ್ ನಾಗರಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣವಾಯಿತು. ಇನ್ನು ಈ ನಗರ ರಾಜ್ಯಗಳಲ್ಲಿ ಯಾವ ರೀತಿಯ ಆಡಳಿತ ಇತ್ತು, ಯಾವ ರೀತಿಯ ಸರ್ಕಾರ ಇತ್ತು ಅನ್ನೋದನ್ನು ನಾವು ನೋಡೋದಾದ್ರೆ ಗ್ರೀಸ್ನ ಸರ್ಕಾರದ ವಿಧಗಳು. ಗ್ರೀಸ್ನಲ್ಲಿ ಮೊದಲಿಗೆ ಬುಡಕಟ್ಟು ನಾಯಕರ ಆಡಳಿತ ಅಂತಕ್ಕಂಥದ್ದು ಕಂಡು ಬರುತ್ತೆ. ಪ್ರತಿಯೊಂದು ಬುಡಕಟ್ಟಿಗೂ ಯಾರು ಇರ್ತಾ ಇದ್ದ ಅಂತಂದ್ರೆ ಒಬ್ಬ ನಾಯಕ ಅಂತಕ್ಕಂಥದ್ದು ಇರ್ತಾ ಇದ್ದ. ಅವನೇ ಆ ಬುಡಕಟ್ಟಿನ ಆಡಳಿತ ಅಂತಕ್ಕಂಥದ್ದನ್ನ ನಡೆಸ್ತಾ ಇದ್ದ. ಯಾವಾಗ ರಾಜ್ಯ ವಿಸ್ತೀರ್ಣ ಆಯಿತೋ ಆಗ ರಾಜಪ್ರಭುತ್ವ ಅಲ್ಲಿ ಅಸ್ತಿತ್ವಕ್ಕೆ ಬಂತು. ರಾಜಪ್ರಭುತ್ವ, ರಾಜರಿಂದ ರಾಜನೇ ಆಡಳಿತದ ಮುಖ್ಯಸ್ಥನಾಗಿದ್ದು ಅವನೇ ಆಡಳಿತವನ್ನ ನಡೆಸ್ತಾ ಇದ್ದ. ಅಂತಹ ರಾಜಪ್ರಭುತ್ವ ಅಂತಕ್ಕಂಥದ್ದು ಗ್ರೀಕ್ನ ನಗರ ರಾಜ್ಯಗಳಲ್ಲಿ ಅಸ್ತಿತ್ವಕ್ಕೆ ಬಂತು. ರಾಜನಿಗೆ ಆಡಳಿತದಲ್ಲಿ ನೆರವನ್ನು ನೀಡಲಿಕ್ಕಾಗಿ ನೋಬೆಲ್ ಮಂಡಳಿ ಅಂತ ನೇಮಕ. ನೋಬೆಲ್ ಮಂಡಳಿ ಇವರು ರಾಜನಿಗಳೇ ಆಡಳಿತದಲ್ಲಿ ನೆರವು ಎಂತಕ್ಕನ್ನೋದನ್ನ ನೀಡ್ತಾ ಇದ್ರು. ಸರದಾರರ ಅಥವಾ ನೋಬೆಲ್ ಮಂಡಳಿ ಅಂತಕ್ಕಂಥದ್ದು ರಾಜನಿಗೆ ಆಡಳಿತದಲ್ಲಿ ನೆರವು ಅಂತಕ್ಕನ್ನೋದನ್ನ ನೀಡ್ತಾ ಇದ್ರು. ಯಾವಾಗ ರಾಜ ದುರ್ಬಲನಾದ್ನೋ ಆಗ ನೋಬೆಲ್ಲರು ಅಥವಾ ಭೂಮಾಲೀಕರು ರಾಜಪ್ರಭುತ್ವವನ್ನು ಅಂತ್ಯಗೊಳಿಸ್ತಾರೆ. ರಾಜಪ್ರಭುತ್ವ ಅಂತಕ್ಕಂಥದ್ದಲ್ಲಿ ಅಂತ್ಯ ಆಗುತ್ತೆ. ಯಾರಿಂದ ಅಂತಂದರೆ ಭೂಮಾಲೀಕರಿಂದ. ರಾಜ ದುರ್ಬಲನಾದಾಗ ಭೂಮಾಲೀಕರು ರಾಜಪ್ರಭುತ್ವವನ್ನು ಕೊನೆಗಾಣಿಸಿ ತಮ್ಮದೇ ಆದಂಥ ಅಧಿಕಾರವನ್ನು ಆಡಳಿತ ಅಲ್ಲಿ ಅವರು ಜಾರಿಗೆ ತರ್ತಾರೆ. ಇದೇ ವೇಳೆ ಗ್ರೀಕ್ ನಗರ ರಾಜ್ಯಗಳಲ್ಲಿ ಜನಸಂಖ್ಯಾ ಬೆಳವಣಿಗೆ ಆಗ್ತಾ ಹೋಯಿತು. ಜನಸಂಖ್ಯೆ ಏರ್ತಾ ಹೋಯಿತು. ಯಾವಾಗ ಜನಸಂಖ್ಯೆ ಏರ್ತಾ ಹೋಯಿತೋ ವ್ಯಾಪಾರ ವಾಣಿಜ್ಯದಲ್ಲಿ ಪ್ರಗತಿ ಅಂತಕ್ಕಂಥದ್ದಾಯಿತು. ಕೈಗಾರೀಕರಣ ಆಯಿತು, ವ್ಯಾಪಾರ ವಾಣಿಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆ ಅಂತಕ್ಕಂಥದ್ದು ಉಂಟಾಯಿತು ಮತ್ತು ಒಂದು ಹೊಸ ವರ್ಗ, ಮಧ್ಯಮ ವರ್ಗದ ಉದಯ ಆಯಿತು. ಕೇವಲ 2 ವರ್ಗ ಇತ್ತು, ಶ್ರೀಮಂತ ಮತ್ತು ಬಡವ ಅಂತಕ್ಕಂಥದ್ದಿತ್ತು. ಈಗ ಶ್ರೀಮಂತ ಮತ್ತು ಬಡವರ ನಡುವೆ ಒಂದು ಮಧ್ಯಮ ವರ್ಗ ಅಂತಕ್ಕಂಥದ್ದು ಸೃಷ್ಟಿಯಾಯಿತು. ಈ ಮಧ್ಯಮ ವರ್ಗದವರು ಬಡ ಜನರೊಂದಿಗೆ ಸೇರಿ ಶ್ರೀಮಂತರೊಂದಿಗೆ ಯುದ್ಧಕ್ಕೆ ಇಳಿತಾರೆ. ಮಧ್ಯಮ ವರ್ಗದವರು ಬಡ ಜನರೊಂದಿಗೆ ಸೇರಿ ಶ್ರೀಮಂತ ವರ್ಗದ ವಿರುದ್ಧ ಹೋರಾಟ ಅಂತಕ್ಕನ್ನೋದನ್ನ ಆರಂಭವನ್ನು ಮಾಡ್ತಾರೆ. ಇವರ ಹೋರಾಟವನ್ನ ತಗ್ಗಿಸಲಿಕ್ಕೆ, ಮಣಿಸಲಿಕ್ಕೆ ಯುರೋಪಿನಲ್ಲಿ ಅಥವಾ ಗ್ರೀಸ್ನಲ್ಲಿ ನಿರಂಕುಶ ಪ್ರಭುತ್ವ ಅಸ್ತಿತ್ವಕ್ಕೆ ಬರುತ್ತೆ. ಮಧ್ಯಮ ವರ್ಗದ ಮತ್ತು ಬಡವರ ಹೋರಾಟವನ್ನು ಹತ್ತಿಕ್ಕಲಿಕ್ಕಾಗಿಯೇ ಗ್ರೀಸ್ನಲ್ಲಿ ನಿರಂಕುಶ ಪ್ರಭುತ್ವದ ಬೆಳವಣಿಗೆ ಅಂತಕ್ಕಂಥದ್ದು ಉಂಟಾಯಿತು. ಅರಸರು ಪ್ರಜಾಪೀಡಕರಾದರು. ಪ್ರಜೆಗಳನ್ನ ಶೋಷಣೆಯನ್ನ ಮಾಡಲಿಕ್ಕೆ ಆರಂಭವನ್ನ ಮಾಡ್ತಾರೆ. ಪ್ರಜಾಪೀಡಕರ ಉದಯ ಅಂತಕ್ಕಂಥದ್ದು ಗ್ರೀಸ್ನಲ್ಲಿ ಆಯಿತು. ಇದರಿಂದಾಗಿ ಜನರು ಸಾಕಷ್ಟು ಕಷ್ಟಗಳನ್ನ ಎದುರಿಸಬೇಕಾಗಿ ಬಂತು. ಆಗ ಜನ ಬದಲಾವಣೆಯನ್ನ ಬಯಸ್ತಾರೆ. ಈ ರಾಜಪ್ರಭುತ್ವವೂ ಬೇಡ, ನಿರಂಕುಶ ಪ್ರಭುತ್ವವೂ ಬೇಡ, ನಮ್ಮದೇ ಆದಂತಹ ಹೊಸ ಸರ್ಕಾರಗಳನ್ನು ನಾವು ಸ್ಥಾಪನೆಯನ್ನ ಮಾಡಿಕೊಳ್ಬೇಕು ಅಂತೇಳಿ ಅವರು ಬದಲಾವಣೆಯನ್ನ ಬಯಸ್ತಾ ಹೋಗ್ತಾರೆ. ಸ್ಪಾರ್ಟ ಮತ್ತು ಅಥೆನ್ಸ್ ನಗರದಲ್ಲಿ ರಾಜಕೀಯ ಪ್ರಯೋಗಗಳು ಅಂತಕ್ಕಂಥವು ನಡೀತವೆ. ಸ್ಪಾರ್ಟ ಮತ್ತು ಅಥೆನ್ಸ್ ನಗರಗಳಲ್ಲಿ ಜನ ಬದಲಾವಣೆಯನ್ನು ಬಯಸಿ ರಾಜಕೀಯ ಪ್ರಯೋಗಗಳನ್ನು ಅವರು ನಡೆಸಲಿಕ್ಕೆ ಆರಂಭ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಹಾಗೆಯೇ
ಸ್ಪಾರ್ಟಾದಲ್ಲಿ ಸೈನ್ಯಾಡಳಿತ ಅಂತಕ್ಕಂಥದ್ದು ಜಾರಿಗೆ ಬಂತು. ಸ್ಪಾರ್ಟಾದಲ್ಲಿ ಸೈನ್ಯಾಡಳಿತ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು. ಹೀಗೆ ಸೈನ್ಯಾಡಳಿತ ಅಸ್ತಿತ್ವಕ್ಕೆ ಬಂದ ನಂತರ ಇಬ್ಬರು ಸರದಾರರು ಸ್ಪಾರ್ಟಾದಲ್ಲಿ ಆಡಳಿತ ಅಂತಕ್ಕಂಥದನ್ನ ನಡೆಸ್ತಾರೆ. ಅವರು ಅರಸರಾಗಿ ಅಧಿಕಾರವನ್ನ ವಹಿಸಿಕೊಳ್ತಾರೆ. ಇದು ಮುಂದೆ ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ನಾಂದಿಯನ್ನ ಆಡುತ್ತೆ. ಹೀಗೆ ಮೊದಲಿಗೆ ಗ್ರೀಸ್ನಲ್ಲಿ ನಗರ ರಾಜ್ಯಗಳ ಬೆಳವಣಿಗೆ ಅಂತಕ್ಕಂಥದ್ದಾಯ್ತು. ಅಂತಹ ಪ್ರಮುಖ ನಗರ ರಾಜ್ಯಗಳು ಯಾವ್ಯಾವು ಅಂತಂದ್ರೆ ಸ್ಪಾರ್ಟಾ, ಅಥೆನ್ಸ್, ಮೆಸಿಡೋನಿಯಾ, ಕೊರಂತಿಯಾ ಮತ್ತು ಥಿಬ್ಸ್ ಅಂತಕ್ಕಂಥದ್ದು. ಈ ಬುಡಕಟ್ಟುಗಳು ಮತ್ತು ಅಲ್ಲಿದ್ದಂತಹ ಭೌಗೋಳಿಕ ರಚನೆಗಳು ಅನೇಕ ನಗರ ರಾಜ್ಯಗಳ ಬೆಳವಣಿಗೆಗೆ ಕಾರಣವಾದನು. ಅವರೆಲ್ಲರನ್ನ ಕೆಲವು ಅಂಶಗಳು ಒಗ್ಗೂಡಿಸಿದವು. ಅವು ಯಾವ್ಯಾವ ಅಂದರೆ ಅವರ ಪೂರ್ವಜನಾದಂಥ ಹೆಲೆನಸ್ ಅಂತಕ್ಕಂಥವನು, ಹಾಗೆಯೇ ಅವರೆಲ್ಲರೂ ಮಾತನಾಡ್ತಾ ಇದ್ದಂಥ ಒಂದೇ ಭಾಷೆ, ಇಂಡೋ ಯುರೋಪಿಯನ್ ಭಾಷೆ ಅಂತಕ್ಕಂಥದ್ದು. ಹಾಗೆಯೇ ಅವರು ಆರಾಧಿಸ್ತಾ ಇದ್ದಂಥ ಈ ದೇವತೆಗಳು ಜಿಯಸ್, ಅಥೆನ ಮತ್ತು ಅಪೋಲೋ ಅಂತಕ್ಕಂಥ ದೇವತೆಗಳು ಅವರನ್ನು ಒಗ್ಗೂಡುವಂತೆ ಮಾಡ್ತವೆ. ಹೀಗೆ ನಗರ ರಾಜ್ಯಗಳು ಸ್ಥಾಪನೆಯಾದ ನಂತರ ಅಲ್ಲಿ ಅನೇಕ ರೀತಿಯ ಸರ್ಕಾರಗಳು ರಚನೆ ಆಗ್ತವೆ. ಮೊದಲಿಗೆ ರಾಜಪ್ರಭುತ್ವ ಅಂತಕ್ಕಂಥ ರಚನೆ ಆಗುತ್ತೆ. ರಾಜ ಆಡಳಿತವನ್ನು ನಡೆಸ್ತಾನೆ. ಅವನಿಗೆ ಆಡಳಿತದಲ್ಲಿ ನೆರವನ್ನು ನೀಡಲು ಸರದಾರರ ಮತ್ತು ನೋಬೆಲ್ನರ ಮಂಡಳಿ ಅಂತಕ್ಕಂಥ ರಚನೆ ಆಗುತ್ತೆ. ರಾಜ ಯಾವಾಗ ದುರ್ಬಲನಾಗ್ತಾನೋ ಆಗ ಶ್ರೀಮಂತರು ಅಥವಾ ಭೂಮಾಲೀಕರು ರಾಜಪ್ರಭುತ್ವವನ್ನು ಅಲ್ಲಿ ಕೊನೆಗೊಳಿಸಿ ನಿರಂಕುಶ ಪ್ರಭುತ್ವ ಅಂತಕ್ಕಂಥದನ್ನು ಅಲ್ಲಿ ಸ್ಥಾಪನೆ ಅಂತಕ್ಕಂಥದನ್ನು ಮಾಡ್ತಾರೆ. ವ್ಯಾಪಾರ ವಾಣಿಜ್ಯದ ಬೆಳವಣಿಗೆ, ಕೈಗಾರಿಕೆಗಳ ಬೆಳವಣಿಗೆಯಿಂದಾಗಿ, ಜನಸಂಖ್ಯೆಯ ಬೆಳವಣಿಗೆಯಿಂದಾಗಿ ಗ್ರೀಸ್ನಲ್ಲಿ ಒಂದು ಹೊಸ ವರ್ಗದ ಸೃಷ್ಟಿಯಾಯಿತು. ಅದನ್ನೇ ಮಧ್ಯಮ ವರ್ಗ ಅಂತ ಕರೀತೇವೆ. ಆ ಮಧ್ಯಮ ವರ್ಗದವರು ಬಡ ಜನರೊಂದಿಗೆ ಸೇರಿ ಶ್ರೀಮಂತರ ವಿರುದ್ಧ ಹೋರಾಟ ಅಂತಕ್ಕಂಥದನ್ನು ಆರಂಭವನ್ನ ಮಾಡ್ತಾರೆ. ಹಾಗಾಗಿನೇ ಆಳ್ತಾ ಇದ್ದಂತಹ ಅರಸರು ಈ ಬಡವರ ಮತ್ತು ಮಧ್ಯಮ ವರ್ಗದವರ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಅವರು ಪ್ರಜಾಪೀಡಕರಾಗಿ ಪರಿವರ್ತನೆಯನ್ನು ಹೊಂದ್ತಾರೆ. ಅಂತಹ ಪ್ರಜಾಪೀಡಕರನ್ನು ತೊಲಗಿಸಿ ಹೊಸ ವ್ಯವಸ್ಥೆಯನ್ನ ಗ್ರೀಸ್ನಲ್ಲಿ ಜಾರಿಗೆ ತರಬೇಕು ಅಂತೇಳಿ ಜನ ಬಯಸ್ತಾರೆ. ಅದರಲ್ಲೂ ಸ್ಪಾರ್ಟಾ ಮತ್ತು ಅಥೆನ್ಸ್ ನಗರದಲ್ಲಿ ಜನರು ಅನೇಕ ರಾಜಕೀಯ ಪ್ರಯೋಗಗಳಿಗೆ ಮುಂದಾಗ್ತಾರೆ. ಹಾಗೆಯೇ ಸ್ಪಾರ್ಟಾದಲ್ಲಿ ಸೈನ್ಯಾಡಳಿತ ಅಂತ ಜಾರಿಗೆ ಬರುತ್ತಾರೆ. ಇಬ್ಬರು ಸರದಾರರು ಅರಸರಾಗಿ ಅಲ್ಲಿ ಆಡಳಿತ ಅಂತಕ್ಕಂಥ ನಡೆಸ್ತಾರೆ. ಅವರು ಕೈಗೊಂಡಂತಹ ಅನೇಕ ಸುಧಾರಣೆಗಳು ಮುಂದೆ ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಕಾರಣವಾಗುತ್ತೆ. ಈಗ ಅನೇಕ ರೀತಿಯ ಸರ್ಕಾರಗಳು ಎಲ್ಲಿ ಆಡಳಿತವನ್ನು ನಡೆಸಿದ್ರು ಅಂತ ಹೇಳಿದ್ರೆ ಗ್ರೀಸ್ನಲ್ಲಿ ಆಡಳಿತ ನಡೆಸಿದ್ರು. ಇನ್ನು ಗ್ರೀಸ್ನಲ್ಲಿ ಪ್ರಜಾಪ್ರಭುತ್ವದ ಬೆಳವಣಿಗೆ, ಅದರಲ್ಲೂ ಪ್ರಮುಖವಾಗಿ ಅಥೆನ್ಸ್ ನಗರದಲ್ಲಿ ಪ್ರಜಾಪ್ರಭುತ್ವದ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. ಅದನ್ನೇ ಅಥೆನ್ಸ್ ಪ್ರಜಾಪ್ರಭುತ್ವ ಅಂತಲೇ ಕರೆಯಲಾಗಿದೆ. ಗ್ರೀಕರ ಪ್ರಮುಖ ನಗರ ರಾಜ್ಯ ಯಾವುದು ಅಂತಂದ್ರೆ ಅಥೆನ್ಸ್. ಆ ಅಥೆನ್ಸ್ ನಗರದಲ್ಲಿಯೇ ಯಾವುದರ ಬೆಳವಣಿಗೆ ಆಯಿತು ಅಂತಂದ್ರೆ ಪ್ರಜಾಪ್ರಭುತ್ವದ ಬೆಳವಣಿಗೆ ಅಂತಕ್ಕಂಥದ್ದು ಉಂಟಾಯಿತು. ಏಕೆ ಅಂತ ಹೇಳಿದ್ರೆ ಅಥೆನ್ಸ್ನ ಜನರು ರಾಜಕೀಯ ಪ್ರಯೋಗಶೀಲರು. ಅಥೆನ್ಸ್ನ ಜನ ರಾಜಕೀಯ ಪ್ರಯೋಗಶೀಲರಾಗಿದ್ದರು. ಹಾಗಾಗಿ ಅವರಿಗೆ ರಾಜಪ್ರಭುತ್ವ ಮತ್ತು ಕುಲೀನ ಪ್ರಭುತ್ವ ಆಲಿಗಾರ್ಕಿ ಅಂತೇಳಿ ಅದನ್ನು ಕರೆಯಲಾಗಿದೆ. ಕುಲೀನ ಪ್ರಭುತ್ವ ಅದು ಅವರಿಗೆ ಒಗ್ತಾ ಇರಲಿಲ್ಲ. ಹಾಗಾಗಿನೇ ಅವರು ಅನೇಕ ರಾಜಕೀಯ ಪ್ರಯೋಗಗಳನ್ನು ನಡೆಸಿ ಪ್ರಜಾಪ್ರಭುತ್ವದ ಉಗಮಕ್ಕೆ ಅವರು ಕಾರಣರಾದರು. ಹಾಗೆ ಪ್ರಜಾಪ್ರಭುತ್ವ ಅಥೆನ್ಸ್ನಲ್ಲಿ ಬೆಳೆಯಲಿಕ್ಕೆ ಮೂವರು ವ್ಯಕ್ತಿಗಳು ಪ್ರಮುಖ ಕಾರಣರಾಗ್ತಾರೆ. ಅವ್ರು ಯಾರ್ಯಾರು ಅಂತ ಹೇಳಿದ್ರೆ ಮೊದಲನೇವರು ಡ್ರಾಕೋ, ಸೋಲಾನ ಮತ್ತು ಕ್ಲೈಸ್ಥೆನಸ್. ಈ ಮೂರು ಜನ ವ್ಯಕ್ತಿಗಳಿಂದಲೇ
ಅಥೆನ್ಸ್ ನಗರದಲ್ಲಿ ಪ್ರಜಾಪ್ರಭುತ್ವದ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. ಈ ಮೂವರು ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಅಥೆನ್ಸ್ನಲ್ಲಿ ಜಾರಿಗೆ ತರುವುದರ ಮೂಲಕ ಅಲ್ಲಿ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಭದ್ರವಾದಂತಹ ಬುನಾದಿ ಅಂತಕ್ಕಂಥದ್ದನ್ನು ಹಾಕಿದರು. ಇವರ ಸುಧಾರಣೆಗಳನ್ನು ನಾವು ಒಂದೊಂದಾಗಿ ನೋಡೋದಾದ್ರೆ ಮೊದಲನೆಯವನು ಡ್ರಾಕೋ. ಇವನೊಬ್ಬ ಸರದಾರ. ಇವನು ಲಿಖಿತ ಕಾನೂನನ್ನ ಅಥೆನ್ಸ್ನಲ್ಲಿ ಜಾರಿಗೆ ತರ್ತಾನೆ. ಲಿಖಿತ ಕಾನೂನುಗಳನ್ನ ಅಥೆನ್ಸ್ ನಗರದಲ್ಲಿ ಜಾರಿಗೆ ತಂದ. ಅದನ್ನ ಡ್ರಾಕೋ ಕಾನೂನು ಸಂಹಿತೆ ಅಂತಲೇ ಕರೆಯಲಾಗುತ್ತೆ. ಈಗ ಲಿಖಿತವಾದಂತಹ ಕಾನೂನುಗಳನ್ನು ಜಾರಿಗೆ ತಂದ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಅಪ್ರಾಮಾಣಿಕ ಮತ್ತು ಭ್ರಷ್ಟ ನ್ಯಾಯಾಧೀಶರಿಂದ ಜನರನ್ನ ರಕ್ಷಿಸುವುದೇ ಆಗಿತ್ತು. ಇವನು ಜಾರಿಗೆ ತಂದಂತಹ ಈ ಕಾನೂನು ಸಂಹಿತೆ ಏನಿದೆ, ಇದರ ಮುಖ್ಯವಾದಂತಹ ಉದ್ದೇಶ ಅಪ್ರಾಮಾಣಿಕ ಮತ್ತು ಭ್ರಷ್ಟ ನ್ಯಾಯಾಧೀಶರಿಂದ ಜನರಿಗೆ ರಕ್ಷಣೆಯನ್ನ ಒದಗಿಸುವುದಾಗಿತ್ತು. ಆದರೆ ಇವನು ಜಾರಿಗೆ ತಂದಂತಹ ಈ ಕಾನೂನುಗಳು ಬಡವರಿಗೆ ರಕ್ಷಣೆಯನ್ನು ಒದಗಿಸಲಿಲ್ಲ. ಇವನು ಜಾರಿಗೆ ತಂದಂತಹ ಈ ಕಾನೂನು ಸಂಹಿತೆ ಅಂತ ಕರೆದಿದೆ. ಅದರ ಉದ್ದೇಶ ಒಳ್ಳೆಯದಾಗಿದ್ದರೂ ಬಡವರನ್ನ ರಕ್ಷಿಸುವಲ್ಲಿ ಅವು ಏನಾಗುವಂತಂದರೆ ವಿಫಲತೆ ಅಂತಕ್ಕಂಥದ್ದನ್ನ ಹೊಂದಿದೆ. ಆನಂತರ ಸೋಲಾನ್ ಕೆಲವೊಂದು ಸುಧಾರಣೆಗಳನ್ನ ಜಾರಿಗೆ ತರ್ತಾನೆ. ಇವನ ಸುಧಾರಣೆಗಳು ಯಾವುವು ಅಂತಂದರೆ ಇವನು ಸಂವಿಧಾನದಲ್ಲಿಯೇ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಹಾಗೆ ಇವನ ಸುಧಾರಣೆ ಸಂವಿಧಾನಾತ್ಮಕ ಸುಧಾರಣೆಗಳು ಅಂತೇಳಿ ಕರೆಯಲಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಅಂತೇಳಿ ಅವುಗಳನ್ನ ಕರೀತಾರೆ. ಸಂವಿಧಾನಾತ್ಮಕ ಸುಧಾರಣೆಗಳನ್ನ ಇವನು ಜಾರಿಗೆ ತರ್ತಾನೆ. ಈ ಸುಧಾರಣೆಗಳು ಗ್ರೀಕಿನ ಜನರಿಗೆ ಅನೇಕ ಹಕ್ಕುಗಳನ್ನ, ಸೌಲಭ್ಯಗಳನ್ನ, ಸ್ವಾತಂತ್ರ್ಯವನ್ನ ಅಲ್ಲಿನ ಜನರಿಗೆ ನೀಡ್ತವೆ. ಅವುಗಳಲ್ಲಿ ಪ್ರಮುಖವಾದವುಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ರೈತರಿಗೆ ಮುಕ್ತಿ, ಶ್ರೀಮಂತರ ಭೂಮಾಲೀಕರ ಶೋಷಣೆಗೆ ಒಳಗಾಗ್ತಾ ಇದ್ದಂತಹ ರೈತರಿಗೆ ಸೋಲಾನನ ಸುಧಾರಣೆಗಳು, ಸಂವಿಧಾನಾತ್ಮಕ ಸುಧಾರಣೆಗಳು ರಕ್ಷಣೆ ಅಂತಕ್ಕಂಥದನ್ನ ನೀಡಿದರು. ರೈತರನ್ನ ಭೂಮಾಲೀಕರಿಂದ ರಕ್ಷಿಸ್ತಕ್ಕಂತಹ ಕೆಲಸವನ್ನ ಸೋಲಾನ್ ಎಂತಕ್ಕಂಥವನು ಮಾಡಿದ. ಇನ್ನು ಎರಡನೆಯ ಅನುಕೂಲ ಋಣಭಾರ ಮತ್ತು ಜೀತ ಪದ್ಧತಿಯನ್ನ ಕಾನೂನು ಬಾಹಿರ ಅಂತೇಳಿ ಘೋಷಿಸ್ತಾನೆ. ಋಣಭಾರ ಮತ್ತು ಜೀತ ಪದ್ಧತಿಯನ್ನ ಕಾನೂನು ಬಾಹಿರ ಅಂತೇಳಿ ಘೋಷಿಸ್ತಾನೆ. ಋಣ ಅಂತ ಹೇಳಿದ್ರೆ ಸಾಲ. ಅನೇಕ ರೈತರುಗಳು ಅಥವಾ ಬಡವರು ಶ್ರೀಮಂತರಿಂದ ಸಾಲವನ್ನು ಪಡ್ಕೊಂಡಿದ್ರು. ಅವರೆಲ್ಲರನ್ನ ಇವನು ಋಣಮುಕ್ತರು, ಸಾಲ ಮುಕ್ತರು ಅಂತೇಳಿ ಘೋಷಣೆ ಅಂತಕ್ಕಂಥದನ್ನ ಮಾಡ್ತಾನೆ. ಹಾಗೆಯೇ ಸಾಲವನ್ನು ಪಡೆದಂತಹ ಅನೇಕ ವ್ಯಕ್ತಿಗಳು ಶ್ರೀಮಂತರ ಬಳಿಯಲ್ಲಿ ಜೀತದಾಳುಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಅವೆರಡನ್ನೂ ಇವನು ರದ್ದುಪಡಿಸ್ತಾನೆ. ಋಣಭಾರ ಮತ್ತು ಜೀತ ಪದ್ಧತಿಯನ್ನ ಇವನು ಕಾನೂನು ಬಾಹಿರ ಅಂತ ಘೋಷಣೆಯನ್ನ ಮಾಡಿ ಸಾಲಗಾರರಿಗೆ ಮತ್ತು ರೈತರಿಗೆ ಅದರಿಂದ ಮುಕ್ತರಾಗ್ತಕ್ಕಂತಹ ಅವಕಾಶವನ್ನು ಕೊಟ್ಟ. ಅಷ್ಟೇ ಅಲ್ಲ, ಶ್ರೀಮಂತರ ಬಳಿಯಲ್ಲಿದ್ದಂತಹ ಭೂಮಿಯನ್ನ ಒತ್ತೆ ಇಟ್ಟಂತಹ ಭೂಮಿ ಏನಿತ್ತು ಅದನ್ನ ರೈತರಿಗೆ ಹಿಂದಿರುಗಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಇದರಿಂದ ಸಾಕಷ್ಟು ಅನುಕೂಲವನ್ನ ಈ ಬಡ ಜನರು ಅಂತಕ್ಕಂಥವ್ರು ಪಡೆದುಕೊಂಡರು. ಇನ್ನು ಮೂರನೇದಾಗಿ ನಾಣ್ಯ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ. ಅಥೆನ್ಸ್ನಲ್ಲಿ ನಾಣ್ಯ ವ್ಯವಸ್ಥೆ ಜಾರಿಗೆ ಬರುತ್ತೆ. ಇದರಿಂದಾಗಿ ವ್ಯಾಪಾರ ಮತ್ತು ವಾಣಿಜ್ಯದ ಬೆಳವಣಿಗೆ ಆಗುತ್ತೆ. ಯಾವಾಗ ನಾಣ್ಯಗಳು ಜಾರಿಗೆ ಬಂದು ಆಗ ವ್ಯಾಪಾರ ವಾಣಿಜ್ಯ ಸಾಕಷ್ಟು ಬೆಳವಣಿಗೆ ಅಂತಕ್ಕನ್ನೋದನ್ನ ಹೊಂದಿತ್ತು. ಇನ್ನು ನಾಲ್ಕನೇದಾಗಿ ವಿದೇಶಿ ಕುಶಲಕರ್ಮಿಗಳು ಅಥೆನ್ಸ್ನಲ್ಲಿ ನೆಲೆಸಲು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ವಿದೇಶದ ಕುಶಲಕರ್ಮಿಗಳು ಅಥೆನ್ಸ್ ನಗರಕ್ಕೆ ಬಂದು ಅಲ್ಲಿ ವಾಸಿಸಲಿಕ್ಕೆ, ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಅಲ್ಲಿ ಅನೇಕ ವೃತ್ತಿಗಳ ಬೆಳವಣಿಗೆಗೆ, ಆ ನಾಗರಿಕತೆಯ ಬೆಳವಣಿಗೆಗೆ ಪ್ರಮುಖವಾದಂತಹ ಕೊಡುಗೆಯನ್ನು ಕೊಡುತ್ತೆ. ಈಗ ವಿದೇಶಿ ಕುಶಲಕರ್ಮಿಗಳಿಗೆ
ಅಥೆನ್ಸ್ನಲ್ಲಿ ವಾಸಿಸಲಿಕ್ಕೆ ಇವನ ಸಂವಿಧಾನಾತ್ಮಕ ಸುಧಾರಣೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಇನ್ನು 5ನೆಯ ಅನುಕೂಲ, ಜನರೇ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಂತೆ ಮತ್ತು ನ್ಯಾಯಾಧೀಶರ ಕಾರ್ಯಗಳನ್ನು ಪರಿಶೀಲಿಸುವಂತೆ ಅಧಿಕಾರವನ್ನು ಕೊಡ್ತಾನೆ. ನ್ಯಾಯಾಧೀಶರು ಜನರಿಂದಲೇ ಆಯ್ಕೆ ಆಗಬೇಕು ಮತ್ತು ಆ ಜನರೇ ನ್ಯಾಯಾಧೀಶರ ಕಾರ್ಯವನ್ನು ಪರಿಶೀಲಿಸತಕ್ಕಂಥ ಅಧಿಕಾರವನ್ನು ಜನರಿಗೆ ನೀಡಿದ. ಹಾಗಾಗಿಯೇ ಅಥೆನ್ಸ್ ನಗರದಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಎಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರಲು ಇವನ ಸಂವಿಧಾನಾತ್ಮಕ ಸುಧಾರಣೆಗಳು ಕಾರಣ ಆಗ್ತವೆ. ಹೀಗೆ ಸೋಲಾನ್ ಎಂತಕ್ಕಂಥವನ್ನು ಜಾರಿಗೆ ತಂದಂತಹ ಸಂವಿಧಾನಾತ್ಮಕ ಸುಧಾರಣೆಗಳು, ಅವುಗಳಲ್ಲಿ ಪ್ರಮುಖವಾದಂಥವು ರೈತರಿಗೆ ಮುಕ್ತಿ, 2ನೇದು ಋಣಭಾರ ಮತ್ತು ಜೀತ ಪದ್ಧತಿಯನ್ನು ಕಾನೂನು ಬಾಹಿರ ಅಂತೇಳಿ ಘೋಷಿಸಿದ್ದು. ಇನ್ನು 3ನೇದಾಗಿ ನಾಣ್ಯ ವ್ಯವಸ್ಥೆಯ ಜಾರಿ, 4ನೇದಾಗಿ ವಿದೇಶಿ ಕುಶಲಕರ್ಮಿಗಳಿಗೆ ಅಥೆನ್ಸ್ನಲ್ಲಿ ನೆಲೆಸಲು ಅವಕಾಶ, 5ನೇದಾಗಿ ಜನರಿಂದಲೇ ನ್ಯಾಯಾಧೀಶರ ಆಯ್ಕೆ ಮತ್ತು ನ್ಯಾಯಾಧೀಶರ ಕಾರ್ಯಗಳ ಪರಿಶೀಲನೆಗೆ ಅವಕಾಶ. ಈ ಎಲ್ಲ ಸುಧಾರಣೆಗಳು ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವ ಬೆಳೆಯಲಿಕ್ಕೆ ಕಾರಣವಾದವು. ಇನ್ನು 3ನೇಯವರು ಕ್ಲೈಸ್ಥನೀಸ್. ಇವರು ಸಹ ಅನೇಕ ಸುಧಾರಣೆಗಳನ್ನ, ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಅಥೆನ್ಸ್ನಲ್ಲಿ ಜಾರಿಗೊಳಿಸ್ತಾನೆ. ಇವನು ಜಾರಿಗೆ ತಂದಂಥ ಪ್ರಮುಖ ಸುಧಾರಣೆಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದಾಗಿ ಪೌರತ್ವದ ಹಕ್ಕು. ಅಥೆನ್ಸ್ನ ಜನರಿಗೆ ಪೌರತ್ವದ ಹಕ್ಕನ್ನು ಕೊಡ್ತಾನೆ. ಸಿಟಿಜನ್ಶಿಪ್ ಅಂತೇಳಿ ಅದನ್ನು ಕರೀತಾರೆ. ಪೌರತ್ವದ ಹಕ್ಕನ್ನು ಇವನು ಜಾರಿಗೆ ತಂದ. ಯಾರ್ಯಾರು ಅಥೆನ್ಸ್ನಲ್ಲಿ ವಾಸಿಸಿದ್ರು ಅವರೆಲ್ಲರಿಗೂ ಇವನು ಪೌರತ್ವದ ಹಕ್ಕನ್ನು ಕೊಟ್ಟು ನಾಗರಿಕತ್ವವನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ. 2ನೇದಾಗಿ ಪುರುಷ ವಯಸ್ಕ ಮತದಾನವನ್ನು ಜಾರಿಗೆ ತಂದ. ಪುರುಷ ವಯಸ್ಕ ಮತದಾನ ಪದ್ಧತಿ ಅಂತಕ್ಕನ್ನೋದನ್ನ ಇವನು ಜಾರಿಗೆ ತಂದ. ಹಾಗಾಗಿನೇ ಅಲ್ಲಿ ಮತದಾನ ಪ್ರಕ್ರಿಯೆ ಅಂತಕ್ಕನ್ನೋದು ಆರಂಭವನ್ನು ಪಡೆಯುತ್ತೆ. ಇನ್ನು 3ನೇದಾಗಿ ಕ್ಲಾನ್ಸ್ ಅಂತ ಹೇಳಿದ್ರೆ ಆಳುವ ವರ್ಗ. ಆ ಕ್ಲಾನ್ಸ್ ಆಳುವ ಒಕ್ಕೂಟದ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವರೇ ಬಡವರ ಶೋಷಣೆ ಅಂತಕ್ಕನ್ನೋದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಆ ಆಳುವ ಒಕ್ಕೂಟ ಅಂತಕ್ಕನ್ನೋದೇನಿತ್ತು, ಕ್ಲಾನ್ಸ್ ಅಂತಕ್ಕಂಥ ವರ್ಗ ಏನಿತ್ತು, ಅವರ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಇನ್ನು 4ನೇದಾಗಿ ಬಡವರಿಗೂ ಮತದಾನದ ಹಕ್ಕನ್ನು ಕೊಡ್ತಾನೆ. ಮೊದಲು ಶ್ರೀಮಂತರಿಗೆ ಮಾತ್ರ, ಸರದಾರರಿಗೆ, ನೋಬೆಲ್ಲರಿಗೆ ಮಾತ್ರ ಮತದಾನದ ಹಕ್ಕಿತ್ತು. ಈಗ ಅದನ್ನು ಕಿತ್ತು ಹಾಕಿ ಬಡವರಿಗೂ ಸಹ ಮತದಾನದ ಹಕ್ಕು ಅಂತಕ್ಕನ್ನೋದನ್ನು ನೀಡ್ತಾನೆ. ಅಷ್ಟೇ ಅಲ್ಲ, ಬುಡಕಟ್ಟು ಸ್ವರೂಪದ ರಾಜ್ಯವನ್ನು ಅಂತ್ಯಗೊಳಿಸ್ತಾನೆ. ಇಲ್ಲಿಯವರೆಗೂ ಅನೇಕ ಬುಡಕಟ್ಟುಗಳೇ ತಮ್ಮ ನಾಯಕನನ್ನು ಆಯ್ಕೆ ಮಾಡಿಕೊಂಡು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅಂತಹ ಬುಡಕಟ್ಟು ಸ್ವರೂಪದ ರಾಜ್ಯವನ್ನು ಇವನು ಅಂತ್ಯಗೊಳಿಸಿ ಸಂವಿಧಾನದ ವಿಸ್ತರಣೆಯನ್ನ ಮಾಡ್ತಾನೆ. ಸಂವಿಧಾನದ ವಿಸ್ತರಣೆ ಅಂತಕ್ಕನ್ನೋದನ್ನ ಮಾಡಿದ. ಹಾಗಾಗಿ ಅಲ್ಲಿ ಬುಡಕಟ್ಟು ಸ್ವರೂಪದ ರಾಜ್ಯಗಳು ಅಂತ್ಯಗೊಂಡು ಇಡೀ ಗ್ರೀಕ್ ಒಗ್ಗೂಡಲಿಕ್ಕೆ ಸಾಧ್ಯವಾಯಿತು ಮತ್ತು ಏಕರೂಪದ ಸರ್ಕಾರದ ಗ್ರೀಸ್ನಲ್ಲಿ ಜಾರಿಗೆ ಬರಲಿಕ್ಕೆ ಕಾರಣವಾಗುತ್ತೆ. ಹೀಗೆ ಡ್ರಾಕೋ, ಸೋಲಾನ್ ಮತ್ತು ಕ್ಲೈಸ್ಥನೀಸರು ಕೈಗೊಂಡಂತಹ ಸುಧಾರಣೆಗಳು ಅಂತಕ್ಕಂಥ ಹೇಳಿದ್ದೇವೆ. ಅವರು ಜಾರಿಗೆ ತಂದಂತಹ ಸುಧಾರಣೆಗಳಿಂದಾಗಿಯೇ ಅಥೆನ್ಸ್ ನಗರದಲ್ಲಿ ವಿಶ್ವದ ಮೊದಲ ಪ್ರಜಾಪ್ರಭುತ್ವ ಎಂಬ ಏಳಿಗೆಗೆ ಬರಲಿಕ್ಕೆ ಕಾರಣವಾಯಿತು. ಇದನ್ನು ನಿಮಗೆ 5 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಬಹುದು. ಅಥೆನ್ಸ್ನ ಪ್ರಜಾಪ್ರಭುತ್ವದ ಬೆಳವಣಿಗೆಯನ್ನು ವಿವರಿಸಿ ಅಂತ. ಆಗ ನೀವು ಈ 3 ಸುಧಾರಣೆಗಳನ್ನು ಬರೀಬೇಕು. ಡ್ರಾಕೋ, ಸೋಲಾನ್ ಮತ್ತು ಕ್ಲೈಸ್ಥನೀಸರು ಜಾರಿಗೆ ತಂದಂಥ ಸಂವಿಧಾನಾತ್ಮಕ ಸುಧಾರಣೆಗಳು. ಅವುಗಳಿಂದಾಗಿ ಗ್ರೀಸ್ನಲ್ಲಿ ಅಥೆನ್ಸ್ ನಗರದಲ್ಲಿ ಪ್ರಜಾಪ್ರಭುತ್ವದ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. ಇನ್ನು ಈ ಪ್ರಜಾಪ್ರಭುತ್ವದ ಬೆಳವಣಿಗೆ ಆದ ನಂತರ ಗ್ರೀಸ್ನಲ್ಲಿ ಒಬ್ಬ ಶ್ರೇಷ್ಠ ಅರಸ
ಅಧಿಕಾರಕ್ಕೆ ಬರ್ತಾನೆ. ಅವನೇ ಯಾರು ಅಂತಂದರೆ ಪೆರಿಕ್ಲಸ್ ಅಂತಕ್ಕಂಥ. ಇವನ ಆಡಳಿತ ಕಾಲವನ್ನ ಗ್ರೀಸ್ನ ಸುವರ್ಣ ಯುಗ ಅಂತೇಳಿ ಕರೆಯಲಾಗುತ್ತೆ. ಇವನು ಈ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದೇನಿದೆ ಅದನ್ನು ಮತ್ತಷ್ಟು ವಿಸ್ತರಿಸತಕ್ಕಂತಹ ಕೆಲಸ ಅಂತಕ್ಕಂಥದನ್ನ ಮಾಡ್ತಾನೆ. ಅದರಿಂದಾಗಿನೇ ಮುಂದೆ ಸಾಕಷ್ಟು ಬದಲಾವಣೆಗಳು ಗ್ರೀಕ್ನಲ್ಲಿ ಉಂಟಾಗ್ತವೆ. ಮುಂದಿನ ತರಗತಿಯಲ್ಲಿ ನಾವು ಅವರ ರಾಜಕೀಯ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಪೆರಿಕ್ಲಸ್ನ ಸಾಧನೆಗಳನ್ನು ಅರಿಯೋಣ. ಎಲ್ಲರಿಗೂ ನಮಸ್ಕಾರ.